ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆ ಔರಾದ್ನಲ್ಲಿ ತಿರಂಗ ಯಾತ್ರೆ. ಔರಾದ್ ಶಾಸಕ ಪ್ರಭು ಚೌಹಾಣ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ. ಯಾತ್ರೆಯಲ್ಲಿ ತಿರಂಗ ಧ್ವಜ ಹಿಡಿದು ಹೆಜ್ಜೆ ಹಾಕಿದ ಚೌಹಾಣ್. ತಿರಂಗ ಯಾತ್ರೆ ವೇಳೆ ಪ್ರಭು ಚೌಹಾಣ್ ಆರೋಗ್ಯದಲ್ಲಿ ಏರುಪೇರು. ಸುಸ್ತಾಗುತ್ತಿದ್ದಂತೆ ಆಸ್ಪತ್ರೆಗೆ ಕರೆದೊಯ್ದ ಬಿಜೆಪಿ ಕಾರ್ಯಕರ್ತರು. ಔರಾದ್ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಚೌಹಾಣ್ ತಾಲ್ಲೂಕು ಆಸ್ಪತ್ರೆಯಲ್ಲಿ ಜಮಾಯಿಸಿದ ಕಾರ್ಯಕರ್ತರು. ತಿರಂಗ ಯಾತ್ರೆ ಭಾಷಣ ವೇಳೆ ದಿಢೀರ್ ಅಂತ ಕುಸಿದು ಕುಳಿತ ಚೌಹಾಣ್. ಆರೋಗ್ಯದಲ್ಲಿ ಏರುಪೇರಾದರೂ ಭಾಲ್ಕಿ ಶ್ರೀಗಳ ಭಾಷಣ ಆಲಿಸಿದ ಚೌಹಾಣ್. ಬಳಿಕ ತಾಲ್ಲೂಕು ಆಸ್ಪತ್ರೆಗೆ ಕಾರಿನಲ್ಲಿ ಕರೆದೊಯ್ದ ಕಾರ್ಯಕರ್ತರು. ನಗರದ ಐಬಿಯಿಂದ ಎಪಿಎಂಸಿ ವೃತ್ತದವರೆಗೆ ನಡೆದ ತಿರಂಗ ಯಾತ್ರೆ. ತಿರಂಗ ಯಾತ್ರೆಯಲ್ಲಿ ಭಾಗಿಯಾದ ಮಾಜಿ ಸೈನಿಕರು ಹಾಗೂ ವಿದ್ಯಾರ್ಥಿಗಳು. 500 ಅಡಿ ಉದ್ದದ ತಿರಂಗ ಹಿಡಿದು ಸಾಗುತ್ತಿರುವ ವಿದ್ಯಾರ್ಥಿಗಳು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಮುಖಂಡರು ಹಾಗೂ ಸ್ವಾಮೀಜಿಗಳು, ವಿದ್ಯಾರ್ಥಿಗಳು ಭಾಗಿ. ತ್ಯಾಗ ಸೇವೆಯನ್ನ ನಾವು ಮುಡಿಪಾಗಿಡಬೇಕು. ಯಾರು ದೇಶಕ್ಕಾಗಿ ತ್ಯಾಗ ಸೇವೆ ಮುಡಿಪಾಗಿಡ್ತಾರಲ್ಲ ಅವರು ನಿಜವಾದ ದೇಶಭಕ್ತರಾಗ್ತಾರ. ನಿಮ್ಮ ಸಣ್ಣ ನಡೆದ ಸರ್, ನನ್ನ ಗಂಡ ದೇಶಭಕ್ತ, ನನ್ನ ಗಂಡನ ಗಂಡ, ನನ್ನ ಗಂಡನ ತಂದೆ ದೇಶಭಕ್ತ. ಅದಕ್ಕೆ ಅಂಥವ್ರ ಹೊಟ್ಟೆಲಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ನಾನೊಬ್ಬ ಮಾಜಿ ಸೈನಿಕನಾಗಿ ತಮ್ಮಲ್ಲಿ ನಮ್ಮ ತಿರಂಗ ಯಾತ್ರೆ ಇವತ್ತು ಔರಾದ್ ತಾಲೂಕಿನ ಜನತೆ, ಬೀದರ್ ಜಿಲ್ಲೆಯ ಜನತೆ ಯಶಸ್ವಿಗೊಳಿಸಕ್ಕೆ ಧನ್ಯವಾದ ಫಸ್ಟ್ ಹೇಳ್ತಾ ಇದ್ದೀನಿ ಮಾಜಿ ಸೈನಿಕರ ಕಡೆಯಿಂದ. ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ದೇಶಕ್ಕೆ ಯಾವಾಗ ಸಂಕಟ ಬಂದಿದೆ, ನಮ್ಮ ಸೈನಿಕರು, ಮಾಜಿ ಸೈನಿಕರು ಯಾವತ್ತಿದ್ರು ನಮ್ಮ ಭಾರತಾಂಬೆಗೆ ಸೇವೆ ಮಾಡಲು ಸಿದ್ಧರಿದ್ದೇವೆ. ಈ ವೇದಿಕೆ ಕಲಿಸಕ್ಕೆ ಇಷ್ಟಪಡ್ತೀನಿ. ಇವಾಗಲೂ ಮೊನ್ನೆ ಪಹಲ್ಗಾಮಲ್ಲಿ ನಡೆದಂತಹ ಒಂದು ಕೃತ್ಯಕ್ಕೆ ನಾವು ಮಾಜಿ ಸೈನಿಕರು ನಮ್ಮ ದೇಶ ಸೇವಕರಿಗೆ ಸಿದ್ಧರಿದ್ದೀವಿ. ಯಾವಾಗಲೂ ಕರೀಲಿ, ನಮ್ಮ ಭಾರತೀಯ ಸೇನೆಯಿಂದ ಕರೆ ಬಂದ ತಕ್ಷಣನೇ ನಾವೆಲ್ಲರೂ ಸಿದ್ಧರಿದ್ದೀವಿ. ನಮ್ಮ ಮಾಜಿ ಸೈನಿಕರೆಲ್ಲರೂ ಸಿದ್ಧರಿದ್ದೀವಿ ಬರಕ್ಕೆ. ಮತ್ತೆ ಈ ತಿರಂಗ ಯಾತ್ರೆಯನ್ನ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಮಾನ್ಯ ಶಾಸಕರು, ಮಠಾಧೀಶರು, ಎಲ್ಲಾ ಜನತೆಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಔರಾದ್ ತಾಲೂಕಿನ ಮಾಜಿ ಸೈನಿಕರು ಯಾರೋ ಭಾಗಿಯಾಗಿದ್ದಾರೆ, ದಯವಿಟ್ಟು ಕೈ ಎತ್ತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಇನ್ನೊಂದು